ನವಲಗುಂದ ನಗರದ ರಾಣಿ ಚೆನ್ನಮ್ಮ ಹೆಣ್ಣು ಮಕ್ಕಳ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ ಶಾಸಕ ಎನ್.ಎಚ್. ಕೋನರೆಡ್ಡಿ ಅವರು ವಿದ್ಯಾರ್ಥಿಗಳಿಗೆ ಒದಗಿಸುತ್ತಿರುವ ಶಿಕ್ಷಣ ಉಪಹಾರ ತಯಾರಿಸಲು ಬಳಸುವ ತರಕಾರಿ ಕಾಳುಗಳ ಗುಣಮಟ್ಟವನ್ನು ಪರಿಶೀಲಿಸಿ ನಂತರ ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ತದನಂತರ ಮಾತನಾಡಿದ ಅವರು, ಇಂದಿನ ಮಕ್ಕಳೇ ನಾಳಿನ ಭಾರತದ ಭವಿಷ್ಯ, ಅಂತಹ ಮಕ್ಕಳ ಉಜ್ವಲ ಭವಿಷ್ಯದ ಬೆಳವಣಿಗೆ ತುಂಬಾ ಅವಶ್ಯಕವಾಗಿದೆ ಎಂದರು. ವಸತಿ ಶಾಲೆಯ ವ್ಯವಸ್ಥಾಪಕರಿಗೆ ಮಕ್ಕಳಿಗೆ ಸರಿಯಾಗಿ ಊಟ ಉಪಚಾರವನ್ನು ಹಾಗೂ ಸರಿಯಾದ ಗುಣಮಟ್ಟದ ಆಹಾರವನ್ನು ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶರಣು ಪೂಜಾರ, ಪುರಸಭೆ ಸದಸ್ಯರಾದ ಅಪ್ಪಣ್ಣ ಹಳ್ಳದ, ಮಂಜುನಾಥ ಜಾಧವ, ಜೀವನ ಪವಾರ, ಬಸವರಾಜ ಈಟಿ ಹಾಗೂ ಊರಿನ ಪ್ರಮುಖರಾದ ಗಂಗಣ್ಣ ಹಳ್ಳದ, ಚೆನ್ನಪ್ಪ ನಾಗರಹಳ್ಳಿ, ರಾಘುಮೇಟಿ, ಮದರ್ ಉಗರಗೋಳ ಅನೇಕರು ಹಾಜರಿದ್ದರು. ವರದಿ ಧರ್ಮರಾಜ್ ಕುಳೇದ, ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ಊಟ ಎಲ್ಲ ಸರಿ ಇದೆಯಾ? ಯಾವ ನಿಮ್ದು ಇಲ್ಲೇ ಅಷ್ಟ ಸರಿ ಇದೆಯಾ? ಹೇಳಿ. ಊಟ ಏನೇನು ಕೊಡ್ತಾರೆ? ಒಬ್ಬರೇ ಹೇಳಿ. ಮಂಡೆ ಹಾಂ ಹಾಂ ನಿಮ್ಮ ಮನೆಯನ್ಕಿಂತ ಇಲ್ಲಿ ಚಲೋ ಇದ್ದಿಲ್ಲ? ವ್ಯವಸ್ಥೆ ಓದಬೇಕು. ಎಲ್ಲ ವ್ಯವಸ್ಥೆ ಮಾಡಿ ನೀವು ಓದ್ಲಿಕ್ಕೆ ಹೆಂಗೆ ಓದ್ತೀರಿ? ಎಲ್ಲ 100% ರಿಸಲ್ಟ್ ಆಗ್ಬೇಕು ನೋಡು. ಬರೀ ಅಷ್ಟಲ್ಲ, ನಿಮ್ಗೆ ನಾಲೆಜು ಬರಬೇಕು. ಆ ಥರ ಓದ್ರಿ. ಓಕೆ, ಗುಡ್ ಲಕ್.